4 ಡೇಸ್ ಕೇರಳ ಟ್ರಿಪ್ ಮಾಡಿದ್ವಿ. ಇವತ್ತು ಲಾಸ್ಟ್ ಡೇ. ನಮ್ಮ ಮಂಜಣ್ಣವ್ರು ಹೇಳ್ತಾರೆ ಈಗ ಎಲ್ಲೆಲ್ಲಿ ಹೋಗಿದ್ವಿ ಕೇರಳದಲ್ಲಿ, ಆ 4 ಡೇಸ್ ಟ್ರಿಪ್ಪು ಹೆಂಗಿತ್ತು ಎಲ್ಲವನ್ನ ಹೇಳ್ತಾರೆ. ಆ್ಯಕ್ಚುಲಿ ಕೇರಳ ಅನ್ನೋದೇ ಒಂದು ದೇವರ ನಾಡು. ಈ ಕೇರಳಕ್ಕೆ ಹೋಗಬೇಕು ಅಂತ ನಾವು ಸುಮಾರು ಒಂದು 3-4 ವರ್ಷದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಸಕ್ಸಸ್ ಆಗಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಜನ ಸೆಟ್ ಆಗ್ತಿಲ್ಲ. ಜನ ಸೆಟ್ ಆದಾಗ ಗಾಡಿ ಸೆಟ್ ಆಗ್ತಿಲ್ಲ. ಗಾಡಿ ಸೆಟ್ ಆದರೆ ಟ್ಯಾಕ್ಸ್ ಜಾಸ್ತಿ, ಅದು ಇದು ಅಂದ್ಬಿಟ್ಟು ತುಂಬ ಡ್ರಾಪ್ಔಟ್ ಮಾಡ್ತಾಯಿದ್ವಿ. ಕೊನೆಗೆ ಒಂದು ಸಲ ಪ್ಲ್ಯಾನ್ ಮಾಡಿ ಇಲ್ಲ ಈ ಸಲ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಸ್ವರ್ಗ ಅಂತಲೇ ಹೇಳ್ಬೋದು ಕೇರಳನ. ಮೊದಲನೇ ದಿವಸ ಹೊರಟಾಗ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಇತ್ತು. ಯಾಕೆ ಅಂದರೆ ಬಂಡೀಪುರ ಹತ್ರ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ, ನಾವು ಬೇಗ ಹೋಗ್ಬೇಕನ್ನೋ ಟೆನ್ಷನ್ಲಿದ್ವಿ. ಬಟ್ ಆನೆಗಳು ಇದು ಪ್ರಾಣಿಗಳು ಸಿಗ್ತವೆ, 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಟೆನ್ಷನ್ ಇತ್ತು. ಬಟ್ ಆದರೆ ಆ ಟೆನ್ಷನಿಂದ ಮುಕ್ತವಾಗಿ ಡ್ರೈವರ್ ಇನ್ನೊಂದು ರೂಟಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕೂಡ ಎಂಜಾಯ್ ಮಾಡಿಕೊಂಡು ನೈಟ್ ಎಲ್ಲೂ ನಾವು ಆಲ್ಟೇ ಆಗಲಿಲ್ಲ. ನೈಟ್ ಎಂಜಾಯ್ ಮಾಡಿಕೊಂಡು ಆನೆಗಳು ಸಿಕ್ಕೋದು, ಆನೆಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಫೋಟೋ ತೊಗೊಂಡು ಆರಾಮಾಗಿ ಹೋದ್ವಿ ನಾವು. ಬೆಳಗ್ಗೆ ಸಕ್ಸಸ್ಫುಲ್ಲಾಗಿ ಗುರುವಾಯೂರ್ಗೆ ಹೋದ್ವಿ. ಫಸ್ಟು ಗುರುವಾಯೂರಂತೂ ಅದ್ಭುತ ದೇವರು ಅಂತಲೇ ಹೇಳ್ಬೋದು. ಕೃಷ್ಣ, ಆ ಕೃಷ್ಣನ ಎಷ್ಟು ನೆನೆಸ್ಕೊಂಡು ಇದು ಮಾಡೋದು ಸಾಲದು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಡಿಲೇ ಆಯಿತು, ಆದರೆ ದರ್ಶನ ಮಾತ್ರ ಸೂಪರಾಗಾಯಿತು. ಕ್ಯೂನಲ್ಲಿ ನಿಂತ್ಕೊಂಡ್ವಿ, ಹೋದ್ವಿ, ಎಲ್ಲ ಚೆನ್ನಾಗಾಯಿತು ದರ್ಶನ. ಆಮೇಲೆ ಈಚೆ ಬಂದ್ವಿ, ಆಚೆ ಕಡೆ ಪ್ಲೇಸ್ ಎಲ್ಲ ನೋಡಿದ್ವಿ. ಆಮೇಲೆ ಗುರುವಾರಿಂದ ಸೀದಾ ನಮಗೆ ನೆಕ್ಸ್ಟು ಚೋಟಾನಿಕೆರೆಗೆ ಹೋದ್ವಿ. ಚೋಟಾನಿಕೆರೆ ಅನ್ನೋದು ಅಮ್ಮ ಭಗವತಿ ಟೆಂಪಲ್ಲು, ತುಂಬ ಅದ್ಭುತವಾದ ಟೆಂಪಲ್ಲು. ನಾವು ಹೋಗೋ ಸ್ವಲ್ಪ ಡಿಲೇ ಆಗಿತ್ತು. ಬಟ್ ಆದ್ರೂ ಆನೆ ಮೇಲೆ ಅಂಬಾರಿ ಥರ ಒಂದು ದಸರಾ ಮೆರವಣಿಗೆ ಥರ ಅಮ್ಮನ ಕೂಡಿಸಿ ಮೆರವಣಿಗೆ ಮಾಡಿದ್ರು. ಆ ಒಂದು ದೃಶ್ಯ ನಮಗೆ ಸಿಕ್ತು. ಆಮೇಲೆ ಕೆಳಗಡೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಅದೃಷ್ಟ ಮಾಡಿದ್ವಿ ನಾವು. ಯಾಕೆಂದರೆ ಬೇಗ ಹೋದರೆ ಬರೀ ಫೋಟೋ ನೋಡ್ಕೊಂಡು ದೇವ್ರ ಮೂರ್ತಿ ನೋಡ್ಕೊಂಡು ಬರ್ತಾಯಿದ್ವಿ. ಸ್ವಲ್ಪ 10 ನಿಮಿಷ ಲೇಟ್ ಆಗಿದ್ದಕ್ಕೆ ಆನೆ ಮೇಲೆ ಅಂಬಾರಿನ ಥರ ಕೂಡಿಸಿ ಮೆರವಣಿಗೆ ಮಾಡೋದು ಅದು ತುಂಬ ಖುಷಿ ಆಯ್ತು ಎಲ್ರಿಗೂ ನೋಡಿ. ಅದರಿಂದ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಮ್ಮಂದು ಇನ್ನೊಂದು ದೇವಸ್ಥಾನ ಇದೆ. ಅಲ್ಲಿ ಸುಮಾರು ಅರ್ಧ ಗಂಟೆ ಪೂಜೆ ಮಾಡಿದ್ರು. ಚಂಡಮದ್ದಳೆಲ್ಲ ಬಾರಿಸಿ ತುಂಬ ಅದ್ಧೂರಿಯಾಗಿ ಪೂಜೆ ಮಾಡಿದ್ರು. ಸೊ ಅಲ್ಲೇ ಭಟ್ರು ಕರ್ಕೊಂಡೋಗಿದ್ರಿಂದ ಜೊತೆಯಲ್ಲೆಲ್ಲ ಅಡುಗೆ ಊಟ ಎಲ್ಲ ರೆಡಿ ಮಾಡಿದರು. ಸೊ ಅಲ್ಲಿಂದ ಊಟ ಮಾಡಿಕೊಂಡು ನೈಟ್ ಹೊರಟು ಸೀದಾ ಬೆಳಗ್ಗೆ ತಿರುವನಂತಪುರ ಅಂತ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ. ಇದಂತೂ ಲೈಫ್ ಟೈಮ್ ಟಾರ್ಗೆಟ್ ಆಗಿಬಿಟ್ಟಿತ್ತು ನಮಗೆ, ನೋಡಲೇಬೇಕು ಈ ದೇವಸ್ಥಾನ ಅನ್ನೋದು. ಯಾಕೆಂದರೆ ಅಲ್ಲಿ 3 ಡೋರ್ಗಳನ್ನೆಲ್ಲ ಓಪನ್ ಮಾಡಿದರು. ಆವಾಗಿಂದ ಒಂದು ಕ್ಯೂರಿಯಾಸಿಟಿ ಇತ್ತು, ಅದು ನೋಡಬೇಕು ಅನ್ನೋದು. ಇವಾಗ ಒಂದು ಅವಕಾಶ ಸಿಕ್ತು. ಗುರುವಾರಿಂದ ಸೀದಾ ನಾವು ಅಲ್ಲಿಗೆ ಹೋದ್ವಿ. ಸೊ ಬೆಳಗ್ಗೆನೇ 5 ಗಂಟೆಗೆಲ್ಲ ರೀಚ್ ಆಗಿ ಒಂದು ಸ್ಪೆಷಲ್ ಡ್ರಾಮೆಟ್ರಿ ರೂಮ್ ತೊಗೊಂಡು ಎಲ್ಲ ಸ್ನಾನಗಳೆಲ್ಲ ಮಾಡಿ 6 ಗಂಟೆ 6:30ಗೆಲ್ಲ ನಾವು ದೇವರ ದರ್ಶನಕ್ಕೆ ನಿಂತ್ಕೊಂಡ್ವಿ. ಆದರೂ ಅಲ್ಲೂ ತುಂಬ ರಶ್ ಆಗಿತ್ತು. ರಶ್ ಇದ್ರೂ ಪರವಾಗಿಲ್ಲ, ಒಂಥರ ಖುಷಿ ಇತ್ತು. ಯಾಕೆಂದರೆ ದೇವ್ರ ಭಜನೆ, ದೇವ್ರದ್ದೊಂದು ಧ್ಯಾನ ಮಾಡ್ಕೊಂಡು ಎಲ್ಲರೂ ಬಂದರು ನಮ್ಮ ಜೊತೆ. ಆಮೇಲೆ ಕರೆಕ್ಟಾಗಿ ದರ್ಶನ ಒಂದು 10 ಗಂಟೆಗೆಲ್ಲ ಆಯಿತು. ತುಂಬ ಖುಷಿ ಆಯಿತು. ಅಲ್ಲಿ ಇನ್ನೊಂದು ಏನಂದರೆ ಒಂದು ಸಿಸ್ಟಮ್ಮು, ಹೆಂಗಸರುಗಳು ಸೀರೆನೇ ಉಡಬೇಕು, ಗಂಡಸರುಗಳು ಪಂಚೆ ಶರ್ಟಲ್ಲೇ ಹೋಗಬೇಕು. ಹೆಣ್ಮಕ್ಳು ಅಕಸ್ಮಾತ್ ಚೂಡಿದಾರ್ ಹಾಕಿದರೆ ಅದನ್ನು ಅಲೋ ಮಾಡೋದಿಲ್ಲ ಅವರು. ಆ ಚೂಡಿದಾರ್ ಮೇಲೆ ಒಂದು ಪಂಚೆ ತೊಗೊಂಡು ಸುತ್ಕೊಂಡು ಹೋಗಬೇಕು. ಇದೊಂದು ಪದ್ಧತಿ ಅಲ್ಲಿ ತುಂಬ ಇಷ್ಟ ಆಯಿತು. ಎಲ್ಲರೂ ಖುಷಿಯಿಂದ ಪಂಚೆಗಳು ತೊಗೊಂಡು ಹೆಣ್ಮಕ್ಳು ಸುತ್ತಕೊಂಡೆಲ್ಲ ಓಡಾಡ್ತಾಯಿದ್ರು. ನೋಡೋಕ್ಕೂ ಚೆನ್ನಾಗಿತ್ತು. ಅದೊಂದು ಸಿಸ್ಟಮು ಚೆನ್ನಾಗಿದೆ. ಕ್ಯೂನಲ್ಲೂ ಅಷ್ಟೇ ಯಾವುದೂ ಗಲಭೆ ಗದ್ದಲಗಳಿಲ್ಲ, ಪೊಲೀಸ್ನವ್ರು ಅಲ್ಲೇ ಇರ್ತಾರೆ. ಸೊ ನಿಧಾನಕ್ಕೆ ಒಬ್ಬೊಬ್ಬರನ್ನೇ ಕಳಿಸೋರು, ನುಗ್ಗಲು ಆಗಲಿಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸ್ವಾಮಿ ಫಸ್ಟು ಪಾದ ನೋಡಿದ್ವಿ, ಆಮೇಲೆ ಹೊಟ್ಟೆ ನೋಡಿದ್ವಿ, ಆಮೇಲೆ ಕೊನೆಯಲ್ಲಿ ಅನಂತ ಪದ್ಮನಾಭ ಮಲಗಿರೋ ತಲೆ, ಕೈಗೆಲ್ಲ ಬಂಗಾರದ ಒಡವೆಗಳೆಲ್ಲ ಹಾಕಿದ್ರು. ತುಂಬ ಅದ್ಭುತವಾಗಿತ್ತು. ಕಣ್ಣು ಮುಚ್ಕೊಂಡ್ರೂ ಆ ವಿಗ್ರಹನೇ ಜ್ಞಾಪಕ ಬರುತ್ತೆ ನಮಗೆ, ಅಷ್ಟು ಖುಷಿ ಆಯಿತು ನೋಡಿ. ಸೊ ಆಮೇಲೆ ಅಲ್ಲಿಂದ ಬಂದ್ವಿ ನಾವು ತಿರುವನಂತಪುರದಿಂದ. ಅಲ್ಲಿ ಸ್ವಲ್ಪ ಜ್ಯುವೆಲ್ಲರ್ಸು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಹೆಣ್ಮಕ್ಳೆಲ್ಲ ಶಾಪಿಂಗ್ ಮಾಡಿದ್ರು, ಬಟ್ಟೆಗಳು ತೊಗೊಂಡ್ರು, ವೈಟ್ ಸ್ಯಾರಿಗಳು ತೊಗೊಂಡ್ರು. ತುಂಬ ಚೆನ್ನಾಗಿತ್ತು ಅದೆಲ್ಲ. ಒಳ್ಳೆ ಶಾಪಿಂಗ್ ಏರಿಯಾನೂ ಇದೆ ಅಲ್ಲಿ. ಆಮೇಲೆ ಅಲ್ಲಿಂದ ಬಂದು ನಾವು ತಿರುವನಂತಪುರದಿಂದ ಶಿವಂದೊಂದು ದೇವಸ್ಥಾನ ಇದೆ, ಅಜಾಮಿಲ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಶಿವಂದೊಂದು ಬೀಚ್ ಹತ್ರ ಒಂದು ಶಿವನ ದೇವಸ್ಥಾನ ಮಾಡಿದೆ. ತುಂಬ ಚೆನ್ನಾಗಿದೆ ಆ ದೇವಸ್ಥಾನ. ಅದನ್ನು ನೋಡೋಣ ಅಂತ ಬಂದ್ವಿ. ಅಲ್ಲೊಬ್ಬರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಪರ್ಸನ್ನು, ನಿಮಗೆಲ್ಲ ಒಂದು ಒಳ್ಳೆ ವಂಡರ್ಫುಲ್ ಟ್ರಿಪ್ ತೋರಿಸ್ತೀನಿ, ನನ್ನ ಜೊತೆ ಬನ್ನಿ. ಬೀಚು ಇದು ನದಿನಲ್ಲಿ ಮ್ಯಾಂಗ್ರೋವರ್ ಮ್ಯಾಂಗೋ ಫಾರೆಸ್ಟ್ ಅಂತೇಳಿ ಟ್ರೀ ತೋರಿಸ್ತೀನಿ ಅಂತೇಳಿ ಕರ್ಕೊಂಡೋದ್ರು. ಅದು ಮಾತ್ರ ಲೈಫಲ್ಲಿ ಅಮೇಝಿಂಗ್ ಆಗಿತ್ತು. ನಿಜವಲ್ಲೂ ಅದು ಎಂಥ ಅನುಭವ ಕೊಡ್ತು ಅಂದರೆ ನಮಗೆ ಅಮೆಝಾನ್ ಫಾರೆಸ್ಟಲ್ಲಿ ಹೋದಷ್ಟೇ ಅನುಭವ ಕೊಡ್ತು. ತುಂಬ ಎಂಜಾಯ್ ಮಾಡಿದ್ವಿ. ಬೋಟ್ಗೆಲ್ಲ ತುಂಬ ಕಮ್ಮಿನೇ ದುಡ್ಡು. ಆ ಒಂದು ಎಂಟರ್ಟೈನ್ಮೆಂಟ್ಸ್ ಹೋಲ್ಕೊಂಡ್ರೆ ನಾವು ಕೊಟ್ಟಿರೋ ದುಡ್ಡು ಏನೇನೂ ಅಲ್ಲ ಅನ್ನಿಸ್ತು. ಸಮುದ್ರ ತೋರಿಸಿದ್ರು, ಸಮುದ್ರದಲ್ಲಿ ಆಟ ಆಡೋಕ್ಕೆ ಬಿಟ್ಟರು, ಫೋಟೋಗಳು ತೊಗೊಂಡ್ವಿ, ರೀಲ್ಸ್ ಮಾಡಿದ್ವಿ. ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಮತ್ತೆ ಅದೇ ಬೋಟ್ ಹತ್ಕೊಂಡು ನಮಗೆ ಸುಮಾರು ಒಂದು 2 ಅವರು ನಾವು ಬೋಟಲ್ಲೇ ಸ್ಪೆಂಡ್ ಮಾಡಿದ್ದೀವಿ.
ಅಲ್ಲಿಂದ ಬರೋಷ್ಟೊಳಗೆ ಊಟ ರೆಡಿ ಇತ್ತು. ಮತ್ತೆ ಊಟ ಎಲ್ಲ ಮಾಡಿ ರೆಸ್ಟ್ ಎಲ್ಲ ಮಾಡಿ ಅಜಾಮಿಲ್ ಹತ್ರನೇ ಆಲ್ಟ್ ಆದ್ವಿ. ಆಮೇಲೆ ತಿರ್ಗಿ ಅಲ್ಲಿ ಈಶ್ವರನ ದೇವಸ್ಥಾನ ಎಲ್ಲ ದರ್ಶನ ಮಾಡಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೀಚ್ಗಳು ಫೋಟೋ ತೊಗೊಂಡ್ವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ನಾವು ಅಜಾಮಿಲಲ್ಲೇ ಹಾಲ್ಟ್ ಆಗಿ ಒಳ್ಳೆ ರೂಮ್ಗಳು ಕೊಟ್ಟರು. ರೆಸಾರ್ಟ್ ಥರ ಇತ್ತು ರೂಮು, ತುಂಬ ಚೆನ್ನಾಗಿತ್ತು. ತುಂಬ ಪ್ರೈಸು ಅಷ್ಟೇ, ತುಂಬ ಅಫೋರ್ಡಬಲ್ ಪ್ರೈಸು. ಸೊ ಅಲ್ಲಿಂದ ಎಲ್ಲ ಇದ್ದು ರೆಸ್ಟ್ ತೊಗೊಂಡು ಬೆಳಗ್ಗೆ ಎದ್ದು ಆರಾಮಾಗೆಲ್ಲ ಸ್ನಾನ ಗಿನ ಎಲ್ಲ ಮಾಡಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೀದಾ ಒಂದು ಜಟಾಯು ಪಾರ್ಕ್ ಅಂತ ಇದೆ. ಇಡೀ ಇಂಡಿಯಾದಲ್ಲೇ ಒಂದು ಒಳ್ಳೆ ನೋಡಬೇಕಾದಂಥ ಜಾಗ ಅದು. ಎಷ್ಟೋ ಸಲ ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ದೀವಿ, ಅದನ್ನು ನೋಡಬೇಕಂತ ತುಂಬ ಆಸೆ ಇತ್ತು. ಸೊ ಇವತ್ತು ನಾವು ಟೂರ್ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಜಟಾಯು ಪಾರ್ಕಿಗೆ ಹೋದ್ವಿ. ಅಲ್ಲಂತೂ ಒಂದು ಅದ್ಭುತ ಅಂದರೆ ಯಾವ ಥರ ಇತ್ತು ಅಂದರೆ, ನಿಜವಾಗ್ಲೂ ಇಂಥ ಜಾಗ ನಮ್ಮ ಇಂಡ್ಯಾದಲ್ಲೇ ಇದೆಯಾ ಅಥವಾ ನಮ್ಮ ಕೇರಳದಲ್ಲಿ ಇದೆಯಾ ಅಥವಾ ನಮ್ಮ ಕರ್ನಾಟಕ ಹತ್ರವಾಗಿರೋ ಜಾಗದಲ್ಲಿ ಇದೆಯಾ ಅಂತ ನಮ್ಗೆ ತುಂಬ ಖುಷಿಯಾಗೋಯಿತು. ಅಲ್ಲಿ ನೋಡಿದ್ವಿ, ಬಟ್ ಅಲ್ಲಿ ಟಿಕೆಟ್ ದರ ಎಲ್ಲ ಇದೆ. ಒಂದು ರೋಪ್ ವೇನಲ್ಲಿ ಕರ್ಕೊಂಡು ಹೋಗ್ತಾರೆ, ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಟಿಕೆಟ್ ತುಂಬ ಅಫೋರ್ಡಬಲ್ ಪ್ರೈಸ್, ಬರೀ 555 ರೂಪಾಯಿ ಮಾತ್ರನೇ ಒಬ್ಬರಿಗೆ. ನಾವು 20 ಜನ ಹೋಗಿದ್ವಿ, 20 ಜನ ಟಿಕೆಟ್ ತೊಗೊಂಡು ಆರಾಮಾಗಿ ಹೋದ್ವಿ. ಮೇಲ್ಗಡೆ ಎಲ್ಲ ಎಂಜಾಯ್ ಮಾಡಿದ್ವಿ, ಫೋಟೋಸ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಬಿಸಿಲು ಮಾತ್ರ ತುಂಬ ಇತ್ತು. ಆದರೆ ಆ ಬಿಸಿಲಲ್ಲೂ ನಮಗೆ ಈ ಖುಷಿನಲ್ಲಿ ಆ ಬಿಸಿಲು ಬಗ್ಗೆ ನಾವು ಕಾಳಜಿ ಏನೂ ಮಾಡಲೇ ಇಲ್ಲ. ಕಾಲು ಸುಡ್ತಾಯಿದ್ರೂ ನಮಗೇನು ಅನ್ನಿಸ್ಲಿಲ್ಲ, ತಲೆ ಸುಡ್ತಾಯಿದ್ರು ಏನೂ ಅನ್ನಿಸ್ಲಿಲ್ಲ. ತುಂಬ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಬಂದ್ವಿ ನಾವು. ಅಲ್ಲಿಂದ ಅದೇ ರೋಪ್ವೇನಲ್ಲಿ ಮತ್ತೆ ಕೆಳಗಡೆ ಇಳಿದು ಅಲ್ಲಿಂದ ನಾವು ಸೀದಾ ಒಂದು ಪ್ಲೇಸ್ಗೆ ಹೋದ್ವಿ. ಅದಂತೂ ಆ ಪ್ಲೇಸು ನಾವು ಮರೆಯೋಕ್ಕೆ ಆಗೋಲ್ಲ. ಯಾಕೆಂದರೆ ನಾವೆಲ್ಲ ಸ್ವಲ್ಪ ಅಯ್ಯಪ್ಪನ ಭಕ್ತರಾಗಿರೋದ್ರಿಂದ ಆ ಒಂದು ಪ್ಲೇಸ್ ಹೆಸರು ಹೇಳಲೇಬೇಕು. ಅದು ಏನಿಲ್ಲ, ಪಂದಳಂ ಅಂತೇಳಿ ಅಯ್ಯಪ್ಪನ ಅರಮನೆ, ಅಯ್ಯಪ್ಪನ ತಂದೆ ತಾಯಿಗಳಿದ್ದಂಥ ಜಾಗ ಅದು. ಅರಮನೆ ಮತ್ತು ಅಲ್ಲೊಂದು ದೇವಸ್ಥಾನ ಇದೆ ಅಯ್ಯಪ್ಪಂದು, ಅಲ್ಲೆಲ್ಲ ನೋಡೋಣ ಅಂತ ಹೋದ್ವಿ. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಶಾಂತವಾಗಿ ಹರಿಯೋಂಥ ನದಿ ಇತ್ತು. ಆ ನದಿನೆಲ್ಲ ಕೈಕಾಲು ಮುಖ ತೊಗೊಂಡು ದೇವ್ರ ದರ್ಶನ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ತುಂಬ ಖುಷಿಯಾಯಿತು. ಯಾಕೆಂದರೆ ಇಷ್ಟೆಲ್ಲ ಮಾಡಿ ನಾವು ಪಂದಳಂ ಮಾತ್ರ ನೋಡಿರಲಿಲ್ಲ. ಅದು ಒಂದು ಒಳ್ಳೆ ಪ್ಲೇಸು, ಟೈಮ್ ಸಿಕ್ತು ನಮ್ಗೆ ಅದು ನೋಡೋದಕ್ಕೆ. ಸೊ ಪಂದಳಂಗೂ ಹೋಗಿ ನಮ್ಮ ಕೊನೆಯ ಯಾತ್ರೆನ ನಾವು ಮುಗಿಸ್ಕೊಂಡು ಇವಾಗ ಸೀದಾ ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಇಂಥ ಒಂದು ಕೇರಳ ಟ್ರಿಪ್ಗೆ ಅನುಕೂಲ ಮಾಡಿಕೊಟ್ಟಂಥ ಮತ್ತು ನಮ್ಮೆಲ್ಲ ರಿಲೇಷನ್ಗಳು ಬಂದಿದ್ದರು. ನಮ್ಮ ವೈಫು, ನಮ್ಮ ಫ್ಯಾಮಿಲಿ, ನಮ್ಮ ವೈಫ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಅವ್ರ ಹೆಸರೆಲ್ಲ ಹೇಳ್ಬೇಕಾದ್ರೆ 20 ಜನ ಇದ್ರು. 20 ಹೇಳೋಕ್ಕಾಗಲ್ಲ, ಬಟ್ ಅವ್ರನ್ನೂ ಟೈಮ್ ಇದ್ದರೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದು, ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ. ಸೊ ಈ ಒಂದು ವೀಡಿಯೋನ ದಯವಿಟ್ಟು ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಈ ಟ್ರಿಪ್ಗೆ ಮುಖ್ಯವಾಗಿ ಸಾರಥಿ ಹಾಗೂ ಊಟದ ವಿಚಾರದಲ್ಲಿ ಈ ಇಬ್ಬರು. ಸೊ ನಾವು ಯಾವಾಗ ಏನು ಕೇಳಿದ್ರು ಅಡುಗೆ ಮಾಡಿಕೊಡ್ತಾಯಿದ್ರು. ಈಗ ಇವರು ಅಡುಗೆ ಮಾಡ್ತಾ ಇರೋದು ಸುಮಾರು 11 ಗಂಟೆ ಆಗಿದೆ. ನಾವು ಟ್ರಿಪ್ ಮುಗಿಸ್ಕೊಂಡು 11 ಗಂಟೆಯಲ್ಲಿ ಒಂದು ಜಾಗದಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ನೈಟು ಬಿಸಿ ಬಿಸಿ ಉಪ್ಪಿಟ್ಟನ್ನು ತಿಂದುಕೊಂಡು ನಾವು ನೈಟ್ ಹೊರಟ್ವಿ. ಸುಮಾರು 12 ಅವರ್ ನಾವು ಜರ್ನಿ ಬೆಂಗಳೂರಿಗೆ ರಿಟರ್ನ್ ಆಗೋದು. ಆ್ಯಂಡ್ ಈ ಕೇರಳ ಟ್ರಿಪ್ಪಲ್ಲಿ ಇನ್ನೂ ಏನಾಯಿತು, ಇನ್ನು ಬೇರೆ ಯಾವ ಜಾಗ ನೋಡಿದ್ವಿ ಆ್ಯಂಡ್ ಇನ್ನಷ್ಟು ಇನ್ಫಾರ್ಮೇಷನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ.